ಅತಿ ಹೆಚ್ಚು ಸಿಹಿ ಪದಾರ್ಥದಿಂದ ಕೂಡಿದೆ ಈ ಮೇವು. ಓಕೆ. ಇದನ್ನ GKVK ಬೆಂಗಳೂರಿಂದ ರೆಫರ್ ಆಗಿದೆ. ಈ ತಳಿ ಕೇಳಿಸಿ ಅತಿ ಹೆಚ್ಚು ಸಿಹಿ ಕಂಟೆಂಟ್ ಇದೆ ಅಂತ. ನೋಡಿ ಸರ್, ಒಂದೊಂದೇ ಬುಡ ಇದು, ಇನ್ನ ಒಂದೇ ಕಟಿಂಗ್ ಆಗಿರೋದು. ನಾವ್ ಯಾಕೆ ಪ್ರತಿ ಸಲ ನಿಮ್ಗೆ ಕೂಪರ್ ಮಾಡ್ತೀವಿ ಅಂದ್ರೆ ಇದೇ ಕಾರಣಕ್ಕೆ ಸರ್. ಮಲೆನಾಡಲ್ಲೂ ಬರುತ್ತೆ, ಮಂಗಳೂರಲ್ಲೂ ಬರುತ್ತೆ, ಬೀದರಲ್ಲೂ ಬರುತ್ತೆ, ಬೆಳಗಾಮಲ್ಲೂ ಬರುತ್ತೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ ಕಡ್ಡಿ ಬರುತ್ತೆ ಸರ್. ಸೊ ಎಲ್ಲಿಟ್ರು ಬೆಳೆಯುತ್ತೆ. ಓಕೆ. ಕಡ್ಡಿಯ ಗುಣಮಟ್ಟ ನೋಡಿ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಯಾವುದೇ ಕಡ್ಡಿಗಳು ಕೂಡ ಎಳೆ ಕಡ್ಡಿ ಕೊಡೋದಿಲ್ಲ ರೈತರಿಗೆ. ಈ ತರ ಉತ್ತಮವಾಗಿ ಬಲ್ತಿರೋ ಕಡ್ಡಿ, ಕ್ವಾಲಿಟಿ ಇರೋ ಕಡ್ಡಿಗಳನ್ನ ಕೊಡೋದು ನಾವು ರೈತರಿಗೆ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದೀನಿ, ಅಡಿಕೆ ತೋಟದಲ್ಲಿ ಪಪ್ಪಾಯ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಅದಾದ್ಮೇಲೆ ದಾಳಿಂಬೆ ಹಾಕ್ತಾರೆ. ನಾವು ಫಸ್ಟ್ ಟೈಮ್ ನೋಡ್ತಿರೋದು ನೇಪಿಯರ್ ಹಾಕಿರೋದು. ಪ್ರತಿ 2 ಕಣ್ಣಿಗೆ ಒಂದು ಕಡ್ಡಿ, ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ. ಓಕೆ. ತುಂಬಾ ಉತ್ತಮವಾದ ಗುಣಮಟ್ಟದ ಕಡ್ಡಿಗಳನ್ನ ಮಾತ್ರನೇ ನಾವು ಕಟ್ ಮಾಡ್ಕೊಡೋದು ರೈತರಿಗೆ. ಸರ್ ನಮಸ್ಕಾರ, ನಾನು ಬಂದು ಓಂಕಾರ ಅಂತ, ತುಮಕೂರು ಜಿಲ್ಲೆ ಸಿರಾ ತಾಲೂಕು ಶಿವನಂಪಳ್ಳಿ ಅನ್ನೋ ಕುಗ್ರಾಮ. ನಾವು ಮೂಲತಃ ವೃತ್ತಿಪರರು. BMTC ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರಲ್ಲಿ. ಈಗ ಅದ್ರ ಜೊತೆಗೆ ಕೃಷಿ ಕೆಲಸ ಮಾಡ್ತಾ ಇದ್ವಿ ಸರ್. ಈಗ ಏನಂದ್ರೆ ಯಾವ್ದೊಂದು ಗೌರ್ಮೆಂಟ್ ಜಾಬ್ ಇದ್ರೆ ಸಾಕು, ಆರಾಮಾಗಿರ್ಬೋದು ಅಂತ ಕಾಲದಲ್ಲಿ. ಸೊ ನೀವು ಒಳ್ಳೆ ಜಾಬ್ ಅಲ್ಲಿ ಇದ್ದು ಕೃಷಿ ಮಾಡಕ್ಕೆ ಏನ್ ಕಾರಣ ಸರ್? ಮೇನ್ ಸರ್, ಜಾಬ್ ಅಲ್ಲಿ ಇದ್ದು ಕೃಷಿ ಮಾಡಕ್ಕೆ ಮೂಲತಃ ಒಂದು ಸೇವೆಯಾಗಿ ನಾವು ಮನಗಂಡು ಕೆಲಸ ಮಾಡ್ತಾ ಇದ್ವಿ. ನಾವು ಮೂಲತಃ ಕೃಷಿಕರಾಗಿರೋದ್ರಿಂದ ವ್ಯವಸಾಯದಲ್ಲಿ ಹೈನು ಉದ್ಯಮ ಮಾಡ್ಬೇಕಂದ್ರೆ ತುಂಬಾ ಮೇವಿನ ಸಮಸ್ಯೆ ಬರುತ್ತೆ ಸರ್. ಹೌದು. ಮೇವಿನ ಸಮಸ್ಯೆ ಶಾಶ್ವತ ಪರಿಹಾರ ಮಾಡ್ಬೇಕಂತೇಳಿ ನಾವು ನಮ್ಮ ಸಹೋದರನ ಕುಟುಂಬ ಸ್ನೇಹಿತರ ಸೇರ್ಕೊಂಡು ಒಂದು 10 ರಿಂದ 12 ಬ್ರೀಡ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಒಂದು ತಳಿ ಅತಿ ಹೆಚ್ಚು ಸಿಹಿ ಪದಾರ್ಥದಿಂದ ಕೂಡಿದೆ ಈ ಮೇವು. ಇದನ್ನ GKVK ಬೆಂಗಳೂರಿಂದ ರೆಫರ್ ಆಗಿದೆ. ಈ ತಳಿ ಕೇಳಿಸಿ ಅತಿ ಹೆಚ್ಚು ಸಿಹಿ ಕಂಟೆಂಟ್ ಇದೆ ಅಂತ. ಇವನ್ನ ಹಾಕೊಂಡ್ರೆ ಒಂದು 10 ರಿಂದ 15 ಅಡಿ, ಒಂದು 12 ರಿಂದ 15 ಅಡಿವರೆಗೂ ಹೈಟ್ ಹೋಗುತ್ತೆ. ವಾರ್ಷಿಕ 180 ರಿಂದ 200 ಟನ್ ಇಳುವರಿ ಬರುತ್ತೆ ಸರ್ ಇದು. ಸರ್, 1 ಎಕರೆಗೆ ಕಡ್ಡಿ ಬಂದ್ಬಿಟ್ಟು 8,000 ಹಾಕೊಂಡ್ರೆ ಸಾಕು. ₹2, ಕೇವಲ ₹2 ಒಂದು ಕಡ್ಡಿ ಬೆಲೆ. ಕುರಿ, ಮೇಕೆ, ಹಸುಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಈ ಮೇವುಗಳನ್ನ. ನೋಡ್ತಾ ಇದ್ದೀವಿ ಯಾವ ರೀತಿ ಐಟದಿಂದ. ಈಗ ಹಸುಗಳು ಕೂಡ ಚಪ್ಪರ್ಸ್ಕೊಂಡು ತಿಂತ ನೋಡ್ತಾ ಇದ್ದೀವಿ ಕಡ್ಡಿಗಳು. ಹೌದು ಸರ್, ತುಂಬಾ ಕಡ್ಡಿಗಳು ಇದಾವೆ ನೋಡಿ ಹೆಂಗ್ ಬರುತ್ತೆ ನೀರು. ನೋಡಿ ಸರ್ ಹೇಗಿದೆ ಅಂತ. ಕಬ್ಬು ಮುರಿದಾಗ ಮುರಿಬೋದು ಸರ್. ಹೌದು, ಚಪ್ಪರ್ಸ್ಕೊಂಡು ತಿಂತ ಕುರಿ, ಮೇಕೆ, ಹಸುಗಳು ಕೂಡ. ಸೊ ಇದ್ರಲ್ಲಿ ಯಾವ್ದೇ ರೀತಿ ಸೊಂಕಾಗ್ಲಿ ಮುಳ್ಳಾಗ್ಲಿಲ್ಲ, ಕೈಯಲ್ಲೇ ಕಿತ್ರಲ್ಲ ಅದಕ್ಕೆ ಸರ್. ಇದ್ರ ರೆಡ್ ಅಲ್ಲಿ ಸ್ವಲ್ಪ ಸುಂಕಿದೆ, ಇನ್ನು ಬೇರೆ ಯಾವುದೇ ತಳಿಲಿ ಸುಂಕಿರೋದಿಲ್ಲ ಸರ್. ಇನ್ನು ಚಾಪ್ ಕಟರ್ ಇಟ್ಕೊಂಡ್ರೆ ತುಂಬಾ ಅನುಕೂಲ ರೈತರಿಗೆ. ಚಾಪ್ ಕಟರ್? ಹೌದು ಸರ್. ಓಕೆ ಸರ್. ಈಗ ರೆಡ್ ನೇಪಿಯರು ರೈತರು ತಗೊಂಡೋಗಿ ನಾಟಿ ಮಾಡ್ತಾರೆ. ನಾಟಿ ಮಾಡಿದ್ಮೇಲೆ ಎಷ್ಟು ತಿಂಗಳಿಗೆ ಮೇವು ಸ್ಟಾರ್ಟ್ ಆಗುತ್ತೆ? ಅದಾದ್ಮೇಲೆ ಇದು ಎಷ್ಟು ವರ್ಷದವರೆಗೂ ಇದು ಜೀವಂತವಾಗಿರುತ್ತೆ ಸರ್? ಇದು ಸರ್, ಒಂದು ಸರಿ ರೆಡ್ ನೇಪಿಯರ್ ತಗೊಂಡೋಗಿ ನಾಟಿ ಮಾಡಿದ್ರೆ ಸರಿ ಸುಮಾರು 10 ವರ್ಷ ಬರುತ್ತೆ. ಕಡಿಮೆ ಅಂದ್ರು ಮೊದಲನೇ ಕಟಿಂಗ್ಸ್ 90 ದಿನಕ್ಕೆ ಬರುತ್ತೆ. ನಂತರದ ಕಟಿಂಗ್ 45 ದಿನಕ್ಕೆ ಬರುತ್ತೆ. ನಾಟಿ ಮಾಡಿ 10 ದಿನಕ್ಕೆ ಚಿಗುರು ಸ್ಟಾರ್ಟ್ ಆಗುತ್ತೆ. 30 ದಿನದ ನಂತರ ನಾವು ಸಂಪೂರ್ಣ ಕಳೆ ತೆಗ್ಸಿ ಬುಡಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ ಆ ಮಣ್ಣನ್ನ ಮುಚ್ಚಿ ಮೃದು ಮಾಡಿದ್ರೆ ಅದನ್ನ ನಿಮ್ಗೆ 45 ಡೇಸ್ ಕಟಿಂಗ್ ಬರುತ್ತೆ ಸರ್. 45 ಡೇಸ್ಗೆ? ಬೇಕಾದ್ರೆ ಸೈಲೇಜ್ ಕೂಡ ಮಾಡ್ಕೋಬಹುದು ನಾವು ಈ ನೇಪಿಯರ್ಗಳಲ್ಲಿ. ಇದು ಒಂದ್ಸರಿ ಹಾಕೊಂಡ್ರೆ ಲೈಫ್ ಟೈಮ್ ಬರೋದ್ರಿಂದ ಈ ವರ್ಷಕ್ಕೆ ಒಂದು 15 ಹಸು ಸಾಕಾಣಿಕೆ ಮಾಡ್ತಿರೋ ಒಂದು ಹಸುಗೆ 20,000 ಬರುತ್ತೆ ಒಂದು ವರ್ಷಕ್ಕೆ ಖರ್ಚು ಮೇವಿಂದಂತ. ಒಂದು 15 ಹಸು ಸಾಕಿದ್ರೆ 3 ಲಕ್ಷ ಖರ್ಚು ಬರುತ್ತೆ. ಈ ಒಂದು 15 ಹಸು ಅಂದ್ರೆ 1 ಎಕರೆ ಹಾಕೊಂಡ್ರೆ ಜಸ್ಟ್ 8,000 ಕಡ್ಡಿ, ₹16,000. 16,000 ಹಾಕೊಂಡ್ರೆ ಲೈಫ್ ಟೈಮ್ 10 ವರ್ಷ ಬರುತ್ತಲ್ಲ ನಿಮ್ಗೆ. ಸೊ 10 ವರ್ಷದವರೆಗೂ ಕಡ್ಡಿ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಇದು? ಯಾವುದೇ ಕಾರಣಕ್ಕೂ ಹೋಗಲ್ಲ ಸರ್. ಇಲ್ಲಿ ನಾವು ಹಾಕಿ 4 ವರ್ಷ ಮೇಲಾಗಿದೆ. ಯಾವ ರೀತಿ ನೋಡ್ತಾ ಇದ್ರಿ ನೀವು ಈಗಾಗಲೇ? ಹೌದು, ಈಗ ಫ್ರೆಶ್ ಆಗಿರೋ ತರ ಇರುತ್ತೆ ಸರ್. ಸೊ 10 ವರ್ಷ ಆದ್ಮೇಲೆ ಏನ್ ಪ್ರಾಬ್ಲಮ್ ಬರುತ್ತೆ ಸರ್? ಯಾಕೆ 10 ವರ್ಷ ಆದ್ಮೇಲೆ ಏನು ಪ್ರಾಬ್ಲಮ್ ಬರಲ್ಲ, ಇನ್ನು ಮುಂದಕ್ಕೂ ಒರೆಸ್ಬೋದು. ಬಟ್ ಏನಂತ ಟೆಂಡೆ ಕಟಿಂಗ್ ಮಾಡೋ ಕೂಡ್ಕೊಂಡಿರುತ್ತೆ. ಸೊ ಇದನ್ನ ಬುಡಕ್ ಕಟ್ ಮಾಡಿದ್ರೆ ಏನು ಸಮಸ್ಯೆ ಇರಲ್ಲ. ಆ ತರ ಮಾಡಿದ್ರೆ ಲೈಫ್ ಟೈಮ್ ಇರುತ್ತೆ ಸರ್. ನೀಟಾಗಿ ಬುಡಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡು ನೀಟಾಗಿ ಉಳುಮೆ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೈಫ್ ಟೈಮ್ ಸುದೀರ್ಘವಾಗಿ ಬಳಸ್ಕೋಬಹುದು ನಾವು. ಆ ತರ ಮಾಡ್ಕೊಂಡ್ರೆ ರೈತರಿಗೆ ಏನಾಗುತ್ತೆ, ಈಗ ಪ್ರತಿ ವರ್ಷ 3 ಲಕ್ಷ ಖರ್ಚು ಉಳಿಸಿದ್ರೆ ಒಂದು 15 ವರ್ಷ ಹಾಕಿದ್ರೆ ಅದು ಎಕ್ಸ್ಟ್ರಾ ಇನ್ಕಮ್ ಅಲ್ಲ. ಬೇಸಿಕಲಿ 30 to 40% ಎಕ್ಸ್ಟ್ರಾ, ಅಂದ್ರೆ ತಿಂಗಳ 30 ರಿಂದ 40 ಸಾವಿರ ಉಳಿಕೆ ಆಗುತ್ತಲ್ಲ ರೈತರಿಗೆ. ಸೊ ಸೇವಿಂಗ್ ಮಾಡ್ಕೊಂಡ್ರೆ ಸೊ ಮತ್ತೆ ಮೇವಿನ ಸಮಸ್ಯೆ ಇನ್ಯಾವತ್ತೂ ಬರೋದಿಲ್ಲ. ಒಂದು ಮೇವಿನ ಕ್ರಾಂತಿ ಅಂತಲೇ ಹೇಳ್ಬೋದು ನಾವು. ಹೌದು. ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮೇವು ಕಟಾವ್ ಮಾಡ್ಕೋಬಹುದು. ಹೆಚ್ಚಾಗಿದ್ದ ನೀವು ಹೇಳ್ದಂಗೆ ಸೇಲೇಜ್ ಮಾಡ್ಕೊಂಡು ಬೇಸಿಗೆಯಲ್ಲೂ ಮತ್ತೆ ವರ್ಷ ಪೂರ್ತಿ ಯೂಸ್ ಮಾಡ್ಕೋಬಹುದು. ಹೌದು ಸರ್. ಸರ್, ಈ ಹೊಲದಲ್ಲಿ ನೋಡ್ತಿರೋ ನೇಪಿಯರ್ ತಳಿ ಯಾವುದು? ಹಾಗೆ ನೀವು ಒಂದು ಕಡ್ಡಿ ನಾಟಿ ಮಾಡಿದ್ರೆ ಎಷ್ಟು ಕಡ್ಡಿ ನಾಟಿ ಮಾಡಿದ್ರೆ? ಯಾಕಂದ್ರೆ ತುಂಬಾ ಗುಮ್ಮೆ ತರ ಬಂದಿದೆ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ಸೂಪರ್ ನೇಪಿಯರ್ ಅಂತ
ಓಕೆ ಒಂದು ಕಡ್ಡಿ ಹಾಕೊಂಡ್ರೆ ಸರಿ ಸುಮಾರು 150-200 ಬುಡ ಹೊಡೆದಿದೆ. ಓಕೆ ಒಳ್ಳೆ ಸೊಪ್ಪು ಇದ್ದಂಗೆ ಒಯ್ದಿದೆ ನೋಡಿ. ಹೌದು ಸರ್, ಒಂಥರ ನಾಟಿ ಏನೋ ಸೊಪ್ಪು ತಿಂತಾರಲ್ಲ ಆ ಥರ ಬಂದಿದೆ ನೋಡಿ ಸರ್, ಒಂದೊಂದೇ ಬುಡ ಇದು. ಇನ್ನು ಒಂದೇ ಕಟಿಂಗ್ ಆಗಿರೋದು. ಹಾಂ ನಾವ್ ಯಾಕೆ ಪ್ರತಿ ಸಲ ನಿಮ್ಗೆ ಕೂಪರ್ ಮಾಡ್ತೀವಿ ಅಂದ್ರೆ ಇದೇ ಕಾರಣಕ್ಕೆ ಸರ್. ಹಾಂ 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 ನೋಡಿ ಇದು ಒಂದೇ ಗಿಡ ಅಲ್ಲ, ಬನ್ನಿ ಸರ್. ಇದು ಸೂಪರ್ ನೇಪಿಯರು ಕಿಂಗ್ ಆಫ್ ಗ್ರಾಸ್ ಅಂತ ಕರೀತಾರೆ. ಓಕೆ ಮೇವುಗಳ ರಾಜ ಅಂತ. ಮೇವುಗಳ ರಾಜ ನೋಡಿ ಯಾವ ರೀತಿ ಇದೆ ಅಂತ. ಓಕೆ ವಾರ್ಷಿಕವಾರು ಒಂದು 200 ಟನ್ ಇಳುವರಿ ಬರ್ತಾರೆ ಇದು. ಹಾಂ ನೋಡಿ ಇಲ್ಲಿ ನೋಡಿ ಯಾವ ಕಡ್ಡಿನ ನೋಡಿ ಸರ್, ಒಂದು ಕಟಿಂಗಿಗೆ 150-200 ಬುಡ, 150-200 ಬುಡ. ಸೊ ತುಂಬ ಈಗ ಒಂದು ಕಟಿಂಗ್ ಎಷ್ಟು ಬಂದಿದೆ ಅಂದರೆ ನೆಕ್ಸ್ಟ್ ಇನ್ನೂ 60 ಜಾಸ್ತಿ ಆಗುತ್ತೆ. ಇನ್ನೂ 60 ಆಗುತ್ತೆ. ನಾವು ಯಾಕೆ ಎಲ್ಲ ರೈತರಿಗೆ 3 ಅಡಿ ಸಾಲು ಕೊಡಿ, ಮಿನಿಮಮ್ 3 ಅಡಿ ಕೊಡಿ ಇದೇ ಉದ್ದೇಶಕ್ಕೆ. ಪ್ರತಿ ಸರಿ ಯಾಕೆ ಉಳುಮೆ ಮಾಡಿ ಅಂತೀವಿ ಅಂದರೆ ಸೆಂಟ್ರಿಗೆ ಹಳೇದು ಹೋಯ್ತಾ ಇರಬೇಕು, ಹೊಸದು ಬರ್ತಾ ಇರಬೇಕು. ಓಕೆ ಓಕೆ ಈಗ ನೋಡಿ ನಾವು ಅಡಿಕೆ ತೋಟ ಹಾಕ್ತಾರೆ ರೈತರು. ಹೌದು, ಅಡಿಕೆ ತೋಟಕ್ಕೆ ಶೆಡೆ ಸೊಪ್ಪು ಅದು ಇದು ಹಾಕ್ತಾರೆ. ಖಂಡಿತ ಹೌದು. ಆ ಥರ ಹಾಕೋದಕ್ಕೆ ಬದಲು ಈ ಥರ ಹಾಕೊಂಡ್ರೆ ಅಡಿಕೆ ಗಿಡನೂ ಚೆನ್ನಾಗಿರ್ತವೆ. ಹೌದು. ಸೊ ನಮ್ಮ ಮೇವಿಗೆ ಹಸಿಗೆ ಹುಲ್ಲು ಕೂಡ ಆಗುತ್ತೆ. ಓಕೆ ನೋಡಿ ಸೆಂಟ್ರಿಗೆ ನಾವೇನು ಹಾಕಿಲ್ಲ, ಜಸ್ಟ್ ಒಂದೊಂದು ಕಡ್ಡಿ ಸಿಗಿಸ್ಕೊಂಡು ಹೋಗಿದ್ವಿ ಸೆಂಟ್ರಿಗೆ. ಸರ್ ಈಗ ನಿಮ್ಮ ನೇಪಿಯರ್ ಇಷ್ಟೊಂದು ವೆರೈಟಿ ತಳಿಗಳು ಇದಾವಲ್ಲ, ಹಾಂ ಸರ್. ಸೊ ನಿಮ್ಮ ತಳಿಗಳಿಗೆ ಇಂಥ ವಾತಾವರಣನೇ ಬೇಕು, ಇಂಥ ಭೂಮಿನೇ ಬೇಕು ಅಂತ ಇದೆಯಾ? ಯಾವ ಭೂಮಿಲಾದ್ರೂ ಬರುತ್ತೆ ಹೆಂಗೆ ಸರ್ ಇದು? ಸರ್ ಯಾವ ಸೌಳು ಮಿಶ್ರಿತ ಭೂಮಿ ಬಿಟ್ಟು ಯಾವ ಭೂಮಿಲಿ ಕೂಡ ಬರುತ್ತೆ. ಹಾಂ ಸೊ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಮಲೆನಾಡಲ್ಲೂ ಬರುತ್ತೆ, ಮಂಗಳೂರಲ್ಲೂ ಬರುತ್ತೆ, ಬೀದರಲ್ಲೂ ಬರುತ್ತೆ, ಬೆಳಗಾಮಲ್ಲೂ ಬರುತ್ತೆ, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಮ್ಮ ಕಡ್ಡಿ ಬರುತ್ತೆ ಸರ್. ಸೊ ಎಲ್ಲಿಟ್ರು ಬೆಳೆಯುತ್ತೆ, ಎಲ್ಲಿಟ್ರು ಬೆಳೆಯುತ್ತೆ. ಓಕೆ ಡಿಪೆಂಡ್ ಅಪಾನ್ ವಾತಾವರಣ ಅದು ಏನು ಇರೋದಿಲ್ಲ. ನೋಡಿ ಯಾವ ರೀತಿ ಇದೆ, ಬನ್ನಿ ತೋರಿಸಿ ಹಿಂದೆ ಯಾವ ರೀತಿ ಬಂದಿದೆ ಅಂತ. ಓಕೆ ಸೊ ಈಗ ಅಡಿಕೆ ಮಧ್ಯೆ ಇಟ್ಟಿರೋದ್ರಿಂದ ಸೊ ಅಡಿಕೆ ಬರೋವರೆಗೂ ಇವ್ರಿಗೆ ಆರಾಮ ಮೇವಾಗುತ್ತೆ. ಆರಾಮಾಗಿ ಸರ್ ಒಂದು 3 ವರ್ಷ ಕಂಟಿನ್ಯೂ ಇದು ಮಾಡ್ಕೋಬಹುದು. ನೋಡಿ ಒಂದೊಂದು ಗುಮ್ಮಿ ಎಷ್ಟು ಎತ್ತರ ಇದೆ ನೋಡಿ ಸರ್. ಓಕೆ ನೋಡಿ ನಾವೇ ಒಂದು 6 ಅಡಿ ಇದ್ದೀನಿ, ಈಗಾಗಲೇ ಸರಿ ಸುಮಾರು ಒಂದು 8-10 ಅಡಿ ಇದೆ ಇದು. ಹೌದು ಸರ್, ತುಂಬ ಇದೆ. ಕಡ್ಡಿ ಸ್ಟ್ರೆಂತ್ ನೋಡಿ ಸರ್, ಇದು ಕಡ್ಡಿಯ ಗುಣಮಟ್ಟ ನೋಡಿ ಸರ್. ಹೌದು, ತುಂಬಾ ಚೆನ್ನಾಗಿದೆ. ಯಾವುದೇ ಕಡ್ಡಿಗಳು ಕೂಡ ಎಳೆ ಕಡ್ಡಿ ಕೊಡೋದಿಲ್ಲ ರೈತರಿಗೆ. ಈ ತರ ಉತ್ತಮವಾಗಿ ಬಲ್ತಿರೋ ಕಡ್ಡಿ, ಕ್ವಾಲಿಟಿ ಇರೋ ಕಡ್ಡಿಗಳನ್ನೇ ಕೊಡೋದು ನಾವು ರೈತರಿಗೆ. ಈಗ ಜಾಸ್ತಿ ಆರ್ಡರ್ ಇದೆ, ತುಂಬಾ ಜನ ಕೇಳ್ತಾರೆ ಅಂತ ಬೇಗ ಕಟಾವ್ ಮಾಡ್ಕೊಡೋದು ಆ ಥರ ಯಾವುದೇ ಕಣಗಿಲ್ಲ ಸರ್. ನಮ್ಮಲ್ಲಿ ಒಂದು 8-10 ಎಕರೆ ಡೆವಲಪ್ ಮಾಡಿದ್ವಿ. ರೈತರು ಆರ್ಡರ್ ಕೊಟ್ಟ ನಂತರ ನಾವು ಕಟಿಂಗ್ ಮಾಡೋದು. ಓಕೆ ಹಾಂ ನೋಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಈಗ ಅಡಿಕೆ ತೋಟಕ್ಕೆ ನನ್ನ ಸಮಸ್ಯೆ ಇದೆಯಾ? ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ನೋಡಿ ಅಡಿಕೆ ಗಿಡ ನೋಡಿ ಯಾವ ರೀತಿ ಇದೆ ಅಂತ. ಅಡಿಕೆ ಗಿಡನೂ ಚೆನ್ನಾಗಿದೆ, ಅಡಿಕೆ ಗಿಡನೂ ಚೆನ್ನಾಗಿದೆ, ಅದ್ರ ಜೊತೆಗೆ ಏನ್ ನೇಪೇರು ಚೆನ್ನಾಗಿದೆ. ಒಂದೊಂದೇ ಕಡ್ಡಿ ಸರ್. ಹೌದು, ಒಂದೊಂದೇ ಕಡ್ಡಿ ಹಾಕಿರೋದು. ಸೊ ಈಗ ಅಡಿಕೆ ಗಿಡ ಒಂದ್ಸರಿ ನಾಟಿ ಮಾಡಿ ಅದು ಬೆಳೆ ಬರೋದಕ್ಕೆ 5-6 ವರ್ಷ ಮೇಲಾಗುತ್ತೆ. ಹೌದು. ಸೊ ಈ ತರ ಮಾಡೋದ್ರಿಂದ ರೈತರಿಗೆ ಒಂದು ಇನ್ಕಮ್ ಆಗುತ್ತೆ. ಈಗ ಕುರಿ ಸಾಕ್ಬೋದು, ಮೇಕೆ ಸಾಕ್ಬೋದು, ಹಸುಗಳು ಸಾಕ್ಬೋದು. ಹೌದು. ಅದಕ್ಕೆ ಮೇನು ಮೇವು ಬೇಕಾಗುತ್ತೆ. ಆ ಮೇವನ್ನ ತೋಟದಲ್ಲಿ ಬೆಳ್ಕೋಬಹುದು. ಹೌದು ಸರ್. ಸೊ ಇದೊಂದು ಒಳ್ಳೆ ರೈತರಿಗೆ ವರದಾನ ಅಂತಾನೆ ಹೇಳ್ಬೋದು ನಾವು ರೈತರಿಗೆ. ಓಕೆ, ಯಾಕಂದ್ರೆ ಒಂದು 5-6 ವರ್ಷ ಬೇಕು ಮಿನಿಮಮ್ ಅಡಿಕೆ ತೋಟ. ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿದೀನಿ ಅಡಿಕೆ ತೋಟದಲ್ಲಿ ಪಪ್ಪಾಯ ಹಾಕ್ತಾರೆ, ಬಾಳೆ ಹಾಕ್ತಾರೆ, ಅದಾದ್ಮೇಲೆ ದಾಳಿಂಬೆ ಹಾಕ್ತಾರೆ. ನಾನು ಫಸ್ಟ್ ಟೈಮ್ ನೋಡ್ತಿರೋದು ನೇಪಿಯರ್ ಹಾಕಿರೋದು. ಸರ್ ಈಗ ನೇಪಿಯರ್ ಏಕೆ ಹಾಕ್ಬೇಕಂದ್ರೆ ಒಂದು ಎಕರೆಗೆ ಆಗ್ಲೇ ಹೇಳಿದೆ ನಿಮ್ಗೆ, ಹೌದು, ಒಂದು ವರ್ಷಕ್ಕೆ ಒಂದು 20,000 ಖರ್ಚು ಅಂತ. ಹೌದು. ಈಗ ಒಂದೊಂದು ಲೈನ್ ಸ್ಕಿಪ್ಪರ್ ಕೂಡ ಹೌದು ಒಂದು 10 ವರ್ಷ ಮೇಂಟೈನ್ ಮಾಡೋಣ ಬಿಡಿ, ಖಂಡಿತ ಹೌದು, ಒಂದು 2 ಲಕ್ಷ ಬರುತ್ತೆ. ಹೌದು. ನಾವು ಹಾಕೋ ಗೊಬ್ಬರ ಅದು ಇದು ಖರ್ಚು ಆರಾಮ್ಸೆ ಮೇಂಟೈನ್ ಆಗುತ್ತಲ್ಲ ರೈತರು. ಸೊ ಅದೇ ಸಗಣಿ ಗೊಬ್ಬರ ಎಲ್ಲ ಇಲ್ಲೇ ತೋಟಕ್ಕೆ ಹಾಕ್ಬೋದು. ಹೌದು, ಅಡಿಕೆ ಗಿಡನೂ ಡೆವಲಪ್ ಆಗುತ್ತೆ, ಅದ್ರ ಜೊತೆಗೆ ನೇಪಿಯರ್ ಡೆವಲಪ್ ಆಗುತ್ತೆ. ಈಗ ಒಂದು ಈ ಕಡ್ಡಿ ಕಡಿದ್ರೆ ಒಂದು ಹೊತ್ತಿ ಮೇವಾಗುತ್ತೆ, ಒಂದಿನಕ್ಕೆ ಫುಲ್ ಒಂದು 30 kg ಬರುತ್ತೆ ಯಾವುದೇ ಕಡ್ಡಿ ಕಡ್ದು. ಹೌದು, ಉದಾಹರಣೆ ಎಕರೆಗೆ ಒಂದು 700 ಅಡಿಕೆ ಗಿಡ ಕುಂತೆ 700 ನೇಪಿಯರ್ ಕಡ್ಡಿ ಕೂತಂಬತ್ತೆ. ಹೌದು, ಎಕ್ಸಾಂಪಲ್ ಹೇಳ್ತಿರೋದು. ಹೌದು. ಒಂದು ಕಡ್ಡಿ ಹಾಕೊಂಡು ಕೂಡ ತುಂಬಾ ಅನುಕೂಲ ಅಲ್ವಾ ರೈತರಿಗೆ? ನಿಜ. ಹೌದು. ಈ ತರ ಮಾಡೋದ್ರಿಂದ ನಾವು ಹೈನುಗಾರಿಕೆಯಲ್ಲೂ ಉತ್ತಮವಾದ ಇತ್ತಬಹುದು ಆದಾಯ, ಅಲ್ಲೇ ಅಡಿಕೆ ತೋಟದಲ್ಲೂ ಆದಾಯ ತಗೋಬಹುದು. ಖಂಡಿತ. ಯಾವುದೇ ಕಾರಣಕ್ಕೆ ಈ ತರ ಎಷ್ಟು ಸಾಧ್ಯನೋ ಅಷ್ಟು ಬುಡಕ್ಕೆ ನಾವು ಕಟ್ ಮಾಡ್ಬೇಕು ಸರ್. ಏನಕ್ಕೆ ಇಷ್ಟು ಭೂಮಿ ಹತ್ತು ಕಟ್ ಮಾಡೋ ಉದ್ದೇಶ ಏನು ಹೇಳಿ ಸರ್? ಅತಿ ಹೆಚ್ಚು ತಂಡಿ ಹೊಡೆಯುತ್ತೆ, ಮತ್ತೆ ಕೂಪರ್ ಮಾಡೋದೆಲ್ಲ ಮುಚ್ಕೊಂಡು ಹೊಸದಾಗಿ ಬರುತ್ತೆ. ಈಗ ನೋಡಿದ್ರೆ ಇದ್ರ ಮೇಲೆ ಮಣ್ಣು ಬೀಳುತ್ತೆ, ಮತ್ತೆ ಮಣ್ಣು ಬೀಳುತ್ತೆ ನೋಡಿ. ನೋಡಿ ಈ ತರ ಬರುತ್ತೆ ಹೊಸದಾಗಿ ಬ್ರಾಂಚಸ್. ಈ ತರ ಬ್ರಾಂಚಸ್ ಬಂದಾಗ ಏನಂತ ನೋಡಿ ನಿಮ್ಗೆ ತೋರಿಸಿದ ಆಗ್ಲೇ ಏನಿಗೆ ನಾವು ಪ್ರತಿ ಸಲ ಭೂಮಿ ಹತ್ತ ಕಟ್ ಮಾಡಿ ನಮ್ಮ ಒಂದೇ ಉದ್ದೇಶ ಇದೆ ಸರ್, ಇದಕ್ಕೋಸ್ಕರನೇ ಅತಿ ಹೆಚ್ಚು ಬ್ರಾಂಚಸ್. ಈ ತರ ಮಾಡೋದ್ರಿಂದ ತುಂಬಾ ಅನುಕೂಲ ರೈತರು ಸರ್, ರೈತರಿಗೆ. ಹೌದು, ಈ ತರ ಹಾಕೊಂಡ್ರೆ ಲೈಫ್ ಟೈಮ್ ನಾವು ಯಾವುದೇ ರೀತಿ ಮೇವಿನ ಸಮಸ್ಯೆ ಬರಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ನಂಬರ್ 1 ರಿಸಲ್ಟ್ ಕೊಡ್ತಾ ಇದ್ವಿ ನಮ್ಮ ನ್ಯಾಚುರಲ್ ಫಾರ್ಮ್ಸ್ ಇರೋ ಕಡೆಯಿಂದ.
ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಮ್ಮ ನ್ಯಾಚುರಲ್ ಫಾರ್ಮ್ ಸ್ಥಿರ ಚಾನೆಲ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ಸಿಗುತ್ತೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಅಲ್ಲ. ಸೊ ನಿಮ್ದು ಒಂದು ಚಾನಲ್ ಇದೆ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇದೆ. ನಿಮ್ಗೆ ಏನಾದ್ರೂ ಮಾಹಿತಿ ಬೇಕು ಅನ್ಸಿದೆ ಜಸ್ಟ್ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಹಾಕಿದ್ರೆ ಸಾಕು, ಸಂಪೂರ್ಣ ಡೀಟೇಲ್ಸ್ ಬರುತ್ತೆ. ನಮ್ಮ ಲೊಕೇಶನ್, ನಮ್ಮ ಊರು, ಪ್ರತಿಯೊಂದು ನಮ್ಮ ತಳಿಗಳ ಹೆಸರುಗಳು, ತಳಿಗಳ ಫೋಟೋ, ತಳಿಗಳ ವಿಡಿಯೋ, ಅದರ ರೇಟು, ಪ್ರತಿಯೊಂದು ಮಾಹಿತಿ ಸಿಗುತ್ತೆ ಸರ್. ಇದು ಬಂದ್ಬಿಟ್ಟು DNH6 ಅಂತ, ಧಾರವಾಡ ಹೈಬ್ರಿಡ್ ನೇಪಿಯರ್ ಅಂತ. ಓಕೆ. ವಾರ್ಷಿಕವಾರು ಒಂದು 120 ರಿಂದ 150 ಟನ್ ಇಳುವರಿ ಬರುತ್ತೆ. ಓಕೆ. ಈಗ ನಾವು ಸೂಪರ್ ನೈಪರ್ ವೈಟ್ ಕಡ್ಡಿ ಅಂತಿದ್ವಿ. ಹೌದಾ? ಇದು ಸಂಪೂರ್ಣ ಹಸಿರು ಕಡ್ಡಿ. ಓಕೆ. ಸೊ ಒಂದು 10 ರಿಂದ 12 ಅಡಿ ಬರ್ತಿದ್ದು. ಬುಡ ಸಮೇತ ಹಸಿರಿದೆ ಇದು. ಬುಡದಿಂದ ಫುಲ್ ಸುಳಿವರೆಗೆ ಹಸಿರು, ಸಂಪೂರ್ಣ ಸುಂಕ್ಲೆಸ್ ಮೇವು, ಎಲ್ಲೂ ಸುಂಕ್ ಬರೋದಿಲ್ಲ. ಓಕೆ. ಒಂದು 8 ರಿಂದ 10 ಅಡಿಯಕ್ಕಿಂತ ಹೈಟ್ ಹೋಗುತ್ತೆ. ಇದ್ರ ಕಡ್ಡಿ ಬೆಲೆ ಬಂದು 3 ರೂಪಾಯಿ. ಸೊ ಈ ಕಡ್ಡಿಗಳ್ನ ನಮ್ಮ ಬಾಗಲಕೋಟೆ ವಿಸ್ತರಣಾಧಿಕಾರಿಗಳು ಮೆಟಗೂಡ್ ಸರ್ ಅಂತ ಇದ್ದಾರೆ. ಅವರ ಸಲಹೆ ಮೇರೆಗೆ DNH6 ಮತ್ತೆ ಇನ್ನೂ ಒಂದು ತಳಿ BH18 ಅಂದ್ರೆ ಬಾಜ್ರಾ ನೇಪಿಯರ್ ಅಂತ, ಬಾಜ್ರಾ ಹೈಬ್ರಿಡ್ ನೇಪಿಯರ್ ಅಂತ, ಇವೆರಡು ಹಾಕೊಂಡಿದ್ವಿ. ಅಕ್ಟೋಬರ್ 1 ನಂತರ ಈ ಕಟಿಂಗ್ ಸಿಗುತ್ತೆ ಸರ್ ನಮಗೆ. ಇದು ರೈತರಿಗೆ ಬೇಕಂದ್ರೆ ಸಿಗುತ್ತೆ. 2 ತಿಂಗಳು ಬಿಟ್ಟು ಕಟಿಂಗ್ ಸಿಗುತ್ತೆ ರೈತರಿಗೆ. ತುಂಬಾ ಅನುಕೂಲ ಸರ್. ಈ ನೇಪಿಯರ್ ಅಲ್ಲಿ ಅತಿ ಹೆಚ್ಚು ರೈತರು ಈಗ ನಮ್ಮ KMF ಸರ್ ಮತ್ತೆ ವಿಜ್ಞಾನಿಗಳು ಸೈಲೇಜ್ ಮಾಡಿ ಅಂತ ಅತಿ ಹೆಚ್ಚು ರೆಕಮೆಂಡ್ ಸರ್. ರೆಡ್ ನೇಪಿಯರ್ ಕಟಿಂಗ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಸರ್ ಇದು? ಸರ್ ರೆಡ್ ನೇಪಿಯರ್ ಕಟಿಂಗ್ ಪ್ರೊಸೆಸ್ ಪ್ರತಿ 2 ಕಣ್ಣಿಗೆ ಒಂದು ಕಡ್ಡಿ, ಅಂದ್ರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಓಕೆ, ತುಂಬಾ ಉತ್ತಮವಾದ ಗುಣಮಟ್ಟದ ಕಡ್ಡಿಗಳನ್ನ ಮಾತ್ರನೇ ನಾವು ಕಟ್ ಮಾಡಿ ಕೊಡೋದು ರೈತರಿಗೆ. ಸೊ ಆ ಕೊಡೋದ್ರಿಂದ ರೈತರು ಕ್ವಾಲಿಟಿ ಕಡ್ಡಿ ಕೊಟ್ರೆ ಕಡ್ಡಿ ಕೂಡ ಚೆನ್ನಾಗಿ ಪ್ರೊಸೆಸ್ ಬರುತ್ತಲ್ಲ, ಓಕೆ, ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಖಂಡಿತ. ಸೊ ಮ್ಯಾಕ್ಸಿಮಮ್ ಅಂದ್ರೆ 90% ಎಬವ್ ಇರುತ್ತೆ ಯಾವತ್ತು ಕೂಡ ರಿಸಲ್ಟ್ ನಮ್ದು. ಓಕೆ, 100% ಈಗಾಗಲೇ ರಿಸಲ್ಟ್ ಎಂಟೈರ್ ಕರ್ನಾಟಕ, ಎಂಟೈರ್ ಇಂಡಿಯಾದಲ್ಲಿ ಕೊಟ್ಟಿದ್ವಿ. ಸೊ ಗೂಗಲ್ ಅಲ್ಲಿ ನ್ಯಾಚುರಲ್ ಫಾರ್ಮ್ ಸಿರಾ ಅಂತ ಟೈಪ್ ಮಾಡಿದ್ರೆ ನಮ್ಮ ಸಂಪೂರ್ಣ ಮಾಹಿತಿ ಬರುತ್ತೆ. 5 ಸ್ಟಾರ್ ರೇಟಿಂಗ್ ಇದೆ ನಮ್ಮ ನ್ಯಾಚುರಲ್ ಫಾರ್ಮ್ ಸಿರಾ ಇದಕ್ಕೆ, ಯೂಟ್ಯೂಬ್ ಚಾನಲ್ಗೆ. ಓಕೆ, ಸೊ ನೋಡಿ ಯಾವ ರೀತಿ ಕಡ್ಡಿ ಈಗಾಗಲೇ ಕಟಿಂಗ್ ಮಾಡೋದು ಯಾವ ರೀತಿ ಬಂದಿದೆ ಅಂತ. ಹೌದು, ತುಂಬಾ ಎತ್ತರವಾಗಿದೆ. ಈ ಎತ್ತರವಾಗಿರೋ ಕಡ್ಡಿ, ತುಂಬಾ ಬಲ್ತಿರೋ ಕಡ್ಡಿಗಳನ್ನ ನಾವು ನೋಡಿ ಕಟ್ ಮಾಡಿ ಕೊಡ್ತೀವಿ ಸರ್ ಪ್ರತಿ ರೈತರಿಗೂ ಕೂಡ. ನೋಡಿ ಈ ಕಟ್ ಮಾಡೋ ವಿಧಾನ ಕೂಡ ಎಷ್ಟು ಕ್ಲೀನ್ ಬುಡಕೆ ಇರುತ್ತೆ ಖಂಡಿತ. ನಾವು ಈಗ ಕಾಲಿಕೊಂಡು ಹೋಗಿ ಬರೇ ಕಾಲಾಗ ಹೋದ್ರು ಕೂಡ ಏನೂ ಆಗಲ್ಲ, ಅಷ್ಟು ನೀಟಾಗಿ ಹತ್ತ ಕಟ್ ಮಾಡಿದ್ರೆ ಭೂಮಿಗೆ ಆ ಥರ ಕಟ್ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಖಂಡಿತ. ಹೌದು, ನಿಮ್ಮ ಹೊಲದಲ್ಲಿ ಟೋಟಲ್ 10 ರಿಂದ 12 ವೆರೈಟಿ ನೇಪಿಯರ್ ಇದೆ ಅಂತ ಹೇಳಿದ್ರೆ. ಹೌದು. ಸೊ ಟೋಟಲ್ ಎಷ್ಟು ಎಕರೆ ಹಾಕಿದ್ರೆ ಎಲ್ಲ ಎಲ್ಲೆಲ್ಲಿದೆ ಸರ್ ಅದು? ಸರ್ ಟೋಟಲ್ ಒಂದು 8 ರಿಂದ 10 ಎಕರೆಗಿದೆ. ಓಕೆ, ಇದು ಬಂದು ಅಷ್ಟಲ್ಲಿ ರೆಡ್ ನೇಪಿಯರ್ ಅಂತ. ಓಕೆ, ಇದು ಬಂದ್ಬಿಟ್ಟು ಸೂಪರ್ ನೇಪಿಯರ್ ಅಂತ. ಸೂಪರ್ ನೇಪಿಯರ್. ಈ ರೆಡ್ ನೇಪಿಯರ್ ಬ್ಯಾಕ್ ಸೈಡ್ DNH6 ಅಂತ ಇದೆ. ಓಕೆ, ಸೊ ಇಲ್ಲಿ ತೈವಾನ್ ಜಾಯಿಂಟ್ ಕಿಂಗ್ ಅಂತ ಈಗಾಗಲೇ ನಾಟಿ ಮಾಡಿದ್ದೀವಿ ಹೊಸದಾಗಿ. ತೈವಾನ್ ಜಾಯಿಂಟ್ ಕಿಂಗ್ ಅಂತ. ಓಕೆ, ಅಲ್ಲಿ ಸಿತಾರಿಯಾ ಗ್ರಾಸ್ ಅಂತ ಇದೆ, ಈಗಾಗಲೇ ಒಂದು 100 ಬುಡ ಇದೆ ನೋಡಿ ಅಲ್ಲಿ. ಹೌದೌದು. ಅದ್ರ ಪಕ್ಕದ ಬಂದು ಜಂಬೋ ಗ್ರಾಸ್ ಅಂತ. ಓಕೆ, ನಮ್ಗೆ ಇನ್ನೊಂದು ಲ್ಯಾಂಡ್ ಆಲ್ರೆಡಿ ವಿಡಿಯೋ ನೋಡಿರ್ತೀರಾ, ಮುಸ್ಕಿಂಜಲ ಕ್ರಾಸ್ ನೇಪಿಯರ್ ಅಂತ, ಸ್ಮಾರ್ಟ್ ನೇಪಿಯರ್ ಅಲ್ಲಿ ಇದೆ. ಓಕೆ, ಸೊ ಟೋಟಲ್ ಒಂದು 10 ರಿಂದ 12 ವೆರೈಟಿ ಇದೆ. ಪ್ರೆಸೆಂಟ್ 9 ವೆರೈಟಿ ಸೇಲ್ಗಿದೆ. ನೀವು ಇನ್ನೊಂದು ನಮ್ಮ ಹತ್ರ ಕಡ್ಡಿ ನೋಡಿಲ್ಲ. ಹೌದು, ಯಾವ್ದಂದ್ರೆ ಛಾಯಾ ಮಾನಸ ಅಂತ. ಅದು ನಮ್ಮ ಕೃಷಿ ಹೊಂಡದ ಹತ್ರ ಇದೆ ಸರ್. ಓಕೆ, ಛಾಯಾ ಮಾನಸ ಅಂತ. ಹೌದು, ಅದು ಅದರ ವಿಶೇಷ ಏನು ಸರ್? ಅದು ವಿಶೇಷ ಸಂಪೂರ್ಣ ಬರೇ ಕಡ್ಡಿ ಸೊಪ್ಪು ಬಿಡಿಸಿ ಕೊಡೋದು ರೈತರು. ಹಂಗಾಗಿ ಸೊಪ್ಪು ಬಿಡಿಸಿ ಕಡ್ಡಿ ಕೊಡೋದು. ಅದನ್ನ ಬೇಲಿ ಸಾಲಿಗೆ ಹಾಕೋಬಹುದು ರೈತರು, ಬೇಕಾದ್ರೆ ಅದನ್ನ ಬೇಲಿ ತರ ಮಾಡ್ಕೊಂಡು ಅನುಕೂಲ ರೈತರಿಗೆ. ಸರ್, ಈಗ ಹೇಳಿದ್ರಿ ನಮ್ಮ ಹತ್ರ 12 ವೆರೈಟಿ ಇದಿದೆ ಅಂತ. ಹಾ ಸರ್. ಸೊ ನೀವು ರೈತರಿಗೆ ಯಾವ್ದನ್ನ ಪ್ರಿಫರೆನ್ಸ್ ಮಾಡ್ತೀರಾ? ಸೊ ಯಾಕೆ ಸರ್? ನಾವು ಮೇಜರ್ ರೈತರು ಪ್ರಿಫರೆನ್ಸ್ ಮಾಡೋದಕ್ಕೆ ಮೊದಲೇ ಬಂದ್ಬಿಟ್ಟು ತೈವಾನ್ ಪ್ರಿಫರೆನ್ಸ್ ಮಾಡ್ತೀವಿ. ಯಾಕಂದ್ರೆ ರೇಟ್ ಅಲ್ಲಿ ಕೂಡ ಕೇವಲ 2 ರೂಪಾಯಿ. ಓಕೆ, ಅವಾಗ ಇಳುವರಿ ಕೂಡ ವಾರ್ಷಿಕ 250 ಟನ್ ಬರ್ತದೆ. ಓಕೆ, ಅತಿ ಹೆಚ್ಚು ನೀರಿನ ಅಂಶದಿಂದ ಕೂಡಿರುತ್ತೆ. ಅವಾಗ ರೆಡ್ ನೇಪಿಯರ್ ಪ್ರಿಫರೆನ್ಸ್ ಮಾಡ್ತೀವಿ, ಸ್ಮಾರ್ಟ್ ನೇಪಿಯರ್ ಕೂಡ ಪ್ರಿಫರೆನ್ಸ್ ಮಾಡ್ತೀವಿ. ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಅತಿ ಹೆಚ್ಚು ಸ್ಮಾರ್ಟ್ ನೇಪಿಯರ್ ಪ್ರಿಫರೆನ್ಸ್ ಮಾಡ್ತೀವಿ ಸರ್ ನಾವು. ಓಕೆ, ಸೊ ನೀವೇನಕ್ಕೆ 12 ತಳಿಯ ನೇಪಿಯರ್ನ ಬೆಳೆಸಕ್ಕೆ ಉದ್ದೇಶ ಏನು ಸರ್? ಯಾಕಂದ್ರೆ ಈಗ ರೈತರಾಗ್ಲಿ ಬೇರೆ ಇನ್ನೊಬ್ರಾಗ್ಲಿ, ಸೊ ನಮ್ಗೆ ಯಾವ್ದಾದ್ರು ಒಂದು ವೆರೈಟಿ ನೇಪಿಯರ್ ಬೆಳೆಸಿ ಸಾಕಪ್ಪ, ಅದರ ಬೇಜಾನ್ ಬೆಳವಣಿಗೆ ಆಗುತ್ತೆ, ಅದೇ ಸಾಕು ಅಂತ ಹೇಳ್ತಾರೆ. ಸೊ ನೀವು 12 ತಳಿಯ ನೇಪಿಯರ್ ಬೆಳೆಸೋ ಉದ್ದೇಶ ಏನು ಸರ್? ಈಗ ನಾವು ಮನುಷ್ಯರು ಮೂಲತಃ. ಓಕೆ, ನಾವು ಬರೀ ಇಡ್ಲಿ ತಿನ್ಕೊಂಡಿರ್ಬೋದಲ್ಲ, ಆಗಲ್ಲ. ನಾವು ರೈಸ್ ಪೈಸ್ ಯಾಕೆ ತಗೊಂತೀವಿ, ಪೂರಿ ಯಾಕೆ ತಗೊಂತೀವಿ? ಅದೇ ರೀತಿ ಪ್ರತಿಯೊಂದು ವೆರೈಟಿಲಿ ತನ್ನದೇ ಆದ ವಿಶೇಷಗಳ ಗುಣಗಳಿಂದ ಕೂಡಿದೆ. ಒಂದರಲ್ಲಿ ನೀರಿನ ಕಂಟೆಂಟ್ ಜಾಸ್ತಿ ಇರುತ್ತೆ, ಒಂದರಲ್ಲಿ ಸ್ವೀಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಒಂದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅವಾಗ ಯಾವುದೇ ತಳಿ ತಗೊಳ್ಳಿ, ಒಂದು ಮಿನಿಮಮ್ 500 ಕಡ್ಡಿ ತಗೋಬೇಕಾಗುತ್ತೆ. ಇಲ್ಲ ಮಿನಿಮಮ್ ರೇಟ್ ಬಂದ್ಬಿಟ್ಟು 1000 ರೂಪಾಯಿ ನಂತರ ಆಗಬೇಕಾಗುತ್ತೆ ಒಂದು ಪ್ರೈಸ್. ಓಕೆ, ಎಂಟೈರ್ ಕರ್ನಾಟಕ ಯಾವುದೇ ತಾಲೂಕು ಹೋಬಳಿ ಮಟ್ಟಕ್ಕೆ ಕೂಡ ನಮ್ಮ ಕೊರಿಯರ್ ಸರ್ವಿಸ್ ಲಭ್ಯವಿರುತ್ತದೆ. ಈಗ KSRTC ಮುಖಾಂತರ ಬಸ್ ಬಂದು ನಮ್ಮ ಸಿರಾಯಿಂದ ಡೈರೆಕ್ಟ್ ಬಸ್ ಕೊಡ್ತೀವಿ, ಪ್ರೈವೇಟ್ ಬಸ್ಸಿಂದ ಬಸ್ಸಿಗೆ ಕೊಡ್ತೀವಿ, ಇಲ್ಲ VRL ಇದ್ರೆ VRL ಮಾಡ್ಕೊಡ್ತೀವಿ ಸರ್.
ಸರ್ ಈಗ ಹೇಳಿದ್ರಿ ಏನೋ ಸಿಟಿ ಲೆವೆಲ್ಗೆ ವಿ ಆರ್ ಎಲ್ ಹೋಗುತ್ತೆ, KSRTC ಹೋಗುತ್ತೆ, ಕೆಲವೊಂದು ಟ್ರೈನು ಹೋಗುತ್ತೆ. ಹಾಂ. ಸೊ ಯಾವ್ದಾರ ಹಳ್ಳಿ ಕಡೆ ತುಂಬ ಹಳ್ಳಿ ಕಡೆ ಸ್ವಲ್ಪ ಬಸ್ ಕನ್ವೆಂಟ್ ಕಮ್ಮಿ, ಅಲ್ಲಿ ಗೌರ್ಮೆಂಟ್ ಬಸ್ಗಳು ಬರಲ್ಲ, ಬರೀ ಏನೋ ಖಾಸಗಿ ಬಸ್ಗಳು ಬರ್ತವೆ, ಅಂತ ಕಡೆ ಎಲ್ಲ ಯಾವ ರೀತಿ ಅವ್ರನ್ನ ತಗೋಬೇಕಾಗುತ್ತೆ? ನೀರೆಷ್ಟು ನಮ್ಮ ಕರ್ನಾಟಕದಲ್ಲಿ 224 ತಾಲೂಕುಗಳು ಏನಿವೆ Okay. ಅಷ್ಟು ತಾಲೂಕು ನಾವು ಕಳ್ಸಿಕೊಡ್ತೀವಿ ಸರ್. ಓಕೆ ಮೋರ್ ದೆನ್. ಓಕೆ. ಸೊ ಇಲ್ಲ ಅವ್ರಿಗೇನೋ ಅವ್ರ ಊರಿಗೆ ಬಸ್ ಬರಲ್ಲ ಅಂದ್ರೆ ಯಾವ್ದಾರ ಒಂದು ಸಿಟಿಗೆ ಆಗ್ಬೋದು, ಇಲ್ಲ ತಾಲೂಕಿಗೆ ಆಗ್ಬೋದು, ನಿಯರ್ ತಾಲೂಕಿಗೆ ಖಂಡಿತ ಕಳ್ಸಿಕೊಡ್ತೀವಿ. ಕಳ್ಸ್ಕೊಡ್ತೀರಾ, ಅಲ್ಲಿ ಬಂದವ್ರು ಕಲೆಕ್ಟ್ ಹೌದು ಮಾಡ್ಕೊಂಡು. ಸರ್, ಹೌದು ಖಂಡಿತವಾಗಿ. ಸೊ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಇಂಥ ಗಾಡಿ ನಂಬರ್, ಇಂಥ ಡ್ರೈವರ್ದು ನಂಬರ್ ಎಲ್ಲ ಡೀಟೇಲ್ಸ್ ಕೊಟ್ಟಿರ್ತಾರೆ. ಹೆಂಗೆ ಡ್ರೈವರು, ಹಾ. ಕಂಡಕ್ಟ್ರು ಮತ್ತೆ ಪ್ರತಿಯೊಂದು ನಂಬರ್ ಕೊಡ್ತೀವಿ. ನಮ್ಮ ಆಫೀಸ್ ನಂಬರ್ ನಿಮಗೆ ಕೊಟ್ಟಿದ್ವಿ. ನಮ್ಮ ಆಫೀಸ್ ಕಡೆ ನಿಮ್ಮನ್ನೆಲ್ಲ ಸಂಪೂರ್ಣವಾಗಿ ಅವರು ಇದು ಮಾಡ್ತಾರೆ, ಫಾಲೋ ಮಾಡ್ತಿರ್ತಾರೆ. ಓಕೆ, ಇಂಥ ಕಡೆ ಇದೆ, ಇಂಥ ಕಡೆ. ಟೈಮಿಗೆ ಬರುತ್ತೆ, ರೀಚ್ ಆಗುತ್ತೆ, ತಗೊಳ್ಳಿದ್ದೆ ಹೋಗಿ ಅಂತ. ಓಕೆ. ಸರ್ ಕಟ್ಟಿಂಗ್ ಆದ ನಂತರ ಕೇವಲ ಒಂದು ದಿನದಲ್ಲಿ ಎಂಟೈರ್ ಹುಬ್ಳಿ ಅಂದ್ರೆ ಉತ್ತರ ಕರ್ನಾಟಕ ಒಂದು ದಿನದಲ್ಲಿ ಬರುತ್ತೆ ಸರ್. ಈ ಸೌತ್ ಕರ್ನಾಟಕ ಹುಬ್ಳಿ ಒಂದು ದಿನದ ನಾರ್ತ್ ಸೌತ್. ಓಕೆ. ಇನ್ ಟ್ರೈನ್ ಆಫ್ಟರ್ ರೈಲ್ವೆ 2 days 3 days ಬೇಕಾവും ಸರ್. ಸೊ ಹೆಂಗಿದೆ ಸರ್ ರೈತರು ರೆಸ್ಪಾನ್ಸ್ ಹೆಂಗಿದೆ? ಹೆಂಗೆ ನಿಮ್ದು ಕಡ್ಡಿಗಳೆಲ್ಲ ಹೆಂಗೆ ಹೋಗ್ತಾ ಇದೆ ಸರ್? ಸರ್ ರೈತರು ರೆಸ್ಪಾನ್ಸ್ ಹೇಗಿದೆ ಅಂದ್ರೆ ನಾವು ಕಾಲ್ನ ರಿಸೀವ್ ಮಾಡೋಕ್ಕಾಯ್ತಿಲ್ಲ ಸರ್ ಇವತ್ತು. ಓಕೆ. ಅಷ್ಟು ಅತಿ ಹೆಚ್ಚು ಕಾಲ್ಸು. ದಯವಿಟ್ಟು ಎಲ್ಲ ರೈತರು ಒಂದ್ಸರಿ ವಾಟ್ಸಪ್ಪಲ್ಲಿ ಆಯ್ ಅಂತ ಹಾಕೋದ್ರೆ ಸಂಪೂರ್ಣ ಮಾಹಿತಿ ನೋಡಿ ನಂತರ ಕಾಲ್ ಮಾಡೋದು ತುಂಬಾ ಅನುಕೂಲ ಅಂತ ಹೇಳ್ತೀವಿ. ಖಂಡಿತ. ಯಾಕಂದ್ರೆ ನಾವು ಕಡ್ಡಿ ಕಟ್ ಮಾಡ್ತಿರ್ಬೇಕಾಗುತ್ತೆ, ಡ್ಯೂಟಿ ಮಾಡ್ತಿರ್ತೀವಿ. ಹೌದು. ಸೊ ರೈತರು ಮಾಹಿತಿ ಕೊಡಬೇಕಾಗುತ್ತೆ. ಪದೇ ಪದೇ ಕಾಲ್ ಮಾಡೋದು ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ. ಸೊ ಈಗ ಪೂರ್ತಿ ಸಂಪೂರ್ಣವಾಗಿ ಮಾಹಿತಿ ತಕೊಂಡು ಆಮೇಲೆ ಕಾಲ್ ಮಾಡೋದು ತುಂಬಾ ಅನುಕೂಲ ನಮಗೂ ಕೂಡ ನಿಮಗೂ ಕೂಡ. ಒಂದ್ಸರಿ ವಾಟ್ಸಪ್ಪಲ್ಲಿ ಆಯ್ ಅಂತ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಬರುತ್ತೆ, ಸಂಪೂರ್ಣ ನೋಡಿ ತದನಂತರ ಡಿಸ್ಕಸ್ ಮಾಡಿದ್ರೆ ಏನಾದ್ರು ಡೌಟ್ ಇದ್ರೆ ನಮ್ಗೆ ಕೇಳಿದ್ರೆ ಅನುಕೂಲ ಸರ್. ಖಂಡಿತ. ಹೌದು ಸರ್. ಕೊನೆಯದಾಗಿ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಈ ಮೇವನ್ನ ಹಾಕೊಂಡೆ ಮೇವಿನ ಸಮಸ್ಯೆ ಶಾಶ್ವತ ನಿರ್ಮೂಲನೆ, ಮೇವಿನ ಕ್ರಾಂತಿ ಅಂತ ಹೇಳ್ಬೋದು ಸರ್. ಸಹೋದರ ಕೈ ಜೋಡಿಸಿ ಮಾಡಿದ್ವಿ, ಮೇವಿನ ಕ್ರಾಂತಿಗೆ ನಾಂದೇಡಿದ್ವಿ. ಓಕೆ. ಸೊ ಹಂಗಾಗಿ ಒಂದ್ಸಲ ಈ ಮೇವು ಹಾಕಿ ಸರ್, ಲೈಫ್ ಟೈಮ್ ಮಾತ್ರ ಮೇವಿನ ಸಮಸ್ಯೆ ಬರಲ್ಲ. ಓಕೆ. ಹಾಂ. ಓಕೆ ಸರ್, ಒಳ್ಳೆ ಇನ್ಫಾರ್ಮೇಶನ್ ತಿಳಿಸ್ಕೊಂಡಿದ್ದು ಧನ್ಯವಾದ ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.